ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರದ ಬಳಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡರು ಕಿಡಿಕಾರಿದ್ದಾರೆ. ಈ ದೇವೇಗೌಡ ಇನ್ನೂ ಬದುಕಿದ್ದಾನೆ. 24ನೇ ತಾರೀಕು ಹಾಸನದಲ್ಲಿ ಸಮಾವೇಶ ಮಾಡಿ ಸರ್ಕಾರಕ್ಕೆ ಸರಿಯಾದ ಉತ್ತರ ಕೊಡ್ತೇನೆ ಅಂತ ದೇವೇಗೌಡರು ಗುಡುಗಿದ್ದಾರೆ. ಇದೇ ವೇಳೆ ನೈಸ್ ಸಂಸ್ಥೆ ವಿರುದ್ಧ ಕ್ರಮದ ಮಾತನಾಡಿದ ಡಿಕೆಶಿ ಹೇಳಿಕೆಯನ್ನ ಸ್ವಾಗತಿಸಿದ್ದು, ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. 5 ಗ್ಯಾರಂಟಿಗಳು ಮಾಡಿ ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡಿಲ್ಲ, ನೀರಾವರಿಗೆ ದುಡ್ಡಿಲ್ಲ, ಇವತ್ತು ರಸ್ತೆ ಮಾಡಿಲ್ಲ. ಇಲ್ಲೊಂದು 10 ಕಿಲೋಮೀಟ್ರು, ಆ ಕಡೆಗೆ ಒಂದು 36 ಕಿಲೋಮೀಟ್ರ್ ನಮ್ಮ ನೆಲಮಂಗಲಕ್ಕೆ ಹೋಗೋ ರಸ್ತೆ ಇದೆಯಲ್ಲ, ಅದಕ್ಕೆ ಕನೆಕ್ಷನ್ ಕೊಟ್ಟಿರೋದು. ಇಷ್ಟೇ. ಕಾಲ ಬರುತ್ತೆ, ದೇವೇಗೌಡ ಇನ್ನೂ ಬದುಕಿದ್ದೀನಿ, ಹಂತ ಹಂತವಾಗಿ ಕಾಲ ಬರುತ್ತೆ, ನಿಮ್ಮ ಮುಂದೆ ಇರುತ್ತೆ. ನಾನು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದಾರೆ, ಇವರು ಹೇಗೆ ಈ ರಾಜ್ಯ ಆಳಿದ್ದಾರೆ, ಟೈಮು ಹಾಗಾಗಿ ಬರುತ್ತೆ. ಟೈಮ್ ಆ್ಯಂಡ್ ಟೈಡ್ ಕೆನಾಟ್ ಬಿ ಸ್ಟಾಪ್ಡ್ ಬೈ ಎನಿಬಡಿ. ಸಮುದ್ರದ ಅಲೆಗಳು ಟೈಮನ್ನು ನಿಲ್ಲಿಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಕಳೆದ 4-5 ದಿನದಿಂದ ಕೇರಳದ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು, ಕೇರಳದ ಕಾಂಗ್ರೆಸ್ ಮುಖಂಡರು ಏನು ವಿಜೃಂಭಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ. ವೀಲ್ ಚೇರಲ್ಲೇ ಬರ್ತೀನಿ, ನಾನು ಕಾರಲ್ಲಿ ಬರ್ತೀನಿ, ಆ ಸ್ಲಮ್ ಒಳಗೆ ಹೋಗೋ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆಗೆ. ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಯಾವ್ಯಾವ ಕಡೆಯಿಂದ ಬಂದು ಜನ ಸೇರಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಸ್ವಲ್ಪ ನೋಡೋಣ. ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರು ಕಾರಿಡಾರ್ ಇವತ್ತು ಸ್ವಲ್ಪ ಕಠಿಣವಾಗಿ ಹೇಳಿದ್ದಾರೆ. ಅದು ಅತಿಯಾಯಿತು, ನಾವು ಮೇಲೆ ಕ್ರಮ ತಗೊಳ್ಬೇಕಾದ್ದು ಅನಿವಾರ್ಯ ಅಂತ ಹೇಳಿದ್ದಾರೆ. ತುಂಬ ಸಂತೋಷ ಅವರು ಕ್ರಮ ತೆಗೆದುಕೊಂಡರು. ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಿನ್ನೆ ಹೊಸ ವರ್ಷದ ಮೊದಲ ಸಂಪುಟ ಸಭೆ ನಡೆಯಿತು. ಹಲವು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ 153 ಎಕರೆಯಲ್ಲಿ ವಿಶ್ವಗುರು ಬಸವಣ್ಣ ಜೀವ ವೈವಿಧ್ಯ ಉದ್ಯಾನ ನಿರ್ಮಾಣಕ್ಕೆ 50 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ. ಯಲಹಂಕ ಬಳಿಯ ಮಾದಪ್ಪನಹಳ್ಳಿಯ 153 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಲಿರುವ ಈ ಉದ್ಯಾನವನವು ರಾಜಧಾನಿಯ 3ನೇ ಅತಿದೊಡ್ಡ ಉದ್ಯಾನವನ ಎಂಬ ಖ್ಯಾತಿಗೆ ಪಾತ್ರವಾಗಲಿದೆ. ರಾಜ್ಯ ಸಚಿವ ಸಂಪುಟವು ಕೇಂದ್ರದ ಮನರೇಗಾ ಯೋಜನೆ ಬದಲಾವಣೆ ನಿರ್ಧಾರವನ್ನು ಖಂಡಿಸಿದೆ. ಇದು ಗ್ರಾಮೀಣ ಜನರ ಉದ್ಯೋಗ ಹಕ್ಕನ್ನು ಕಸಿದುಕೊಳ್ಳುವ ಕ್ರಮ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಇದೇ ವೇಳೆ ಇನ್ನು ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆ ಪಕ್ಕ ಹೃದಯ, ಕಿಡ್ನಿ, ಯಕೃತ್ತು ಸೇರಿದಂತೆ ಎಲ್ಲಾ ರೀತಿಯ ಅಂಗಗಳ ಕಸಿ ಮಾಡುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವುದಕ್ಕೆ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ. 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನವು ಇದನ್ನು ನಿರ್ಮಿಸಲಿದೆ. ಇನ್ನು ಬಿಪಿಎಲ್ ಕುಟುಂಬಗಳಿಗೆ ಉಚಿತ ಮತ್ತು ಉಳಿದವರಿಗೆ ಕಡಿಮೆ ವೆಚ್ಚದಲ್ಲಿ ಸೇವೆಯನ್ನು ನೀಡಲಾಗುತ್ತೆ.